ಬೆಳಗಾವಿಯಲ್ಲಿ ಮಳೆಯ ಆರ್ಭಟ ಇನ್ನೂ ನಿಂತಿಲ್ಲ. ನವಿಲು ತೀರ್ಥ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲಾಗಿದ್ದು ಮಲಪ್ರಭಾ ನದಿಯ ಒಳಹರಿವು ಹೆಚ್ಚಳ ಆಗಿದೆ. ಬೆಳಗಾವಿಯಲ್ಲಿ ಮಳೆಯ ಆರ್ಭಟ ಜಾಸ್ತಿಯಾಗಿದ್ದು ನವಿಲು ತೀರ್ಥ ಡ್ಯಾಂನಿಂದ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಮಲಪ್ರಭಾ ನದಿಯ ಒಳಹರಿವಿನಲ್ಲಿ ಹೆಚ್ಚಳ ಆಗಿದೆ. ಮುನವಳ್ಳಿ ಸವದತ್ತಿ ಸಂಪರ್ಕ ಸೇತುವೆ ಮುಳುಗಡೆಯಾಗಿದ್ದು ಬ್ಯಾರಿಕೇಡ್ ಅಳವಡಿಸಿ ವಾಹನ ಸಂಚಾರವನ್ನೇ ಸ್ಥಗಿತಗೊಳಿಸಲಾಗಿದೆ. ಪರ್ಯಾಯ ಮಾರ್ಗದಿಂದ ಇದೀಗ ಸವದತ್ತಿಗೆ ಜನ ಬರ್ತಾ ಇದ್ದಾರೆ. ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಪರ್ಯಾಯ ಮಾರ್ಗವನ್ನ ಬಳಸಬೇಕು. ಕಾರಣ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ವಾಹನ ಸಂಚಾರವನ್ನು ಸ್ಥಗಿತಗೊಳಿಸಿದ್ದಾರೆ. ಮುನವಳ್ಳಿ ಸವದತ್ತಿ ಸಂಪರ್ಕ ಸೇತುವೆ ಮುಳುಗಡೆ ಆದಂತಹ ಕಾರಣಕ್ಕಾಗಿ ಇದೀಗ ಪರ್ಯಾಯ ಮಾರ್ಗದಿಂದ ಸವದತ್ತಿಗೆ ಜನ ಹೋಗಬೇಕು. ನವಿಲು ತೀರ್ಥ ಡ್ಯಾಂನಿಂದ ನೀರನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಬೆಳಗಾವಿಯ ಗೋಕಾಕ್ನಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಭಾರೀ ಮಳೆಗೆ ಸಂಗಮ ನಗರದಲ್ಲಿ ಮನೆಯ ಮೇಲ್ಛಾವಣಿಯೇ ಕುಸಿದು ಬಿದ್ದಿದೆ. ಈ ಸಂದರ್ಭದಲ್ಲಿ ತಾಯಿ ಮಗ ಅಲ್ಲಿ ಇದ್ರು. ತಾಯಿ ಮಗನ ಸ್ಥಿತಿ ಇದೀಗ ಗಂಭೀರ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗಿದ್ದು ಮನೆ ಬೀಳ್ತಾ ಇದ್ದಂತೆ ಇಬ್ಬರನ್ನ ಕೂಡ ಸ್ಥಳೀಯರು ಇಮಿಡಿಯೇಟ್ ಆಗಿ ರಕ್ಷಣೆ ಮಾಡಿದ್ದಾರೆ. ಫರೀದಾ ಮತ್ತು ರಿಯಾಜ್ ಗಾಯಗೊಂಡಂತಹ ತಾಯಿ ಮತ್ತು ಮಗ ಆಗಿದ್ದು ಇದೀಗ ಅವರನ್ನ ಇಮಿಡಿಯೇಟ್ ಆಗಿ ಸ್ಥಳೀಯರು ರಕ್ಷಣೆ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಇದೀಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಸ್ಥಳೀಯರು ಕೊಡಿಸ್ತಾ ಇದ್ದಾರೆ. ಇಂತಹ ಒಂದು ಮಳೆಗೆ ಇದೀಗ ಸಂಗಮ ನಗರದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದ ಪರಿಣಾಮವಾಗಿ ತಾಯಿ ಮತ್ತು ಮಗ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈಗಾಗಲೇ ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಸ್ಥಳೀಯರು ಇಮಿಡಿಯೇಟ್ ಆಗಿ ಅವರನ್ನ ಅಲ್ಲಿಂದ ಕರ್ಕೊಂಡು ಹೋಗಿ ಆನಂತರ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಲ್ಲಿ ಮೇಲ್ಛಾವಣಿ ಅವರ ಮೇಲೆ ಕುಸಿದು ಬಿದ್ದಿತ್ತು. ಅದನ್ನ ತೆರವುಗೊಳಿಸಿ ತಾಯಿ ಮತ್ತು ಮಗನನ್ನ ಆಸ್ಪತ್ರೆಗೆ ದಾಖಲಿಸಿ ಇದೀಗ ಸ್ಥಳೀಯರ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ದಾರೆ. ಮನೆಯಡಿ ಸಿಕ್ಕಾಕೊಂಡಿದ್ರು ಅಮ್ಮ ಮತ್ತು ಮಗ. ಮನೆ ಬೀಳ್ತಾ ಇದ್ದಂತೆ ಇಬ್ಬರನ್ನು ಕೂಡ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಫರೀದಾ ಹಾಗೇನೆ ರಿಯಾಜ್ ತಾಯಿ ಮಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತದೆ. ಒಂದು ದೃಶ್ಯದಲ್ಲಿ ಮನೆಯ ಅವಶೇಷಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ಮಳೆಗೆ ಯಾವ ರೀತಿಗೆ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಅಂತ. ಇನ್ನೊಂದು ಕಡೆ ಅವರನ್ನ ಸ್ಥಳೀಯರು ರಕ್ಷಣೆ ಮಾಡುವಂತಹ ದೃಶ್ಯಗಳು. ಮಹಾರಾಷ್ಟ್ರದ ಮಳೆಗೆ ಬೆಳಗಾವಿಯಲ್ಲಿ ಪ್ರವಾಹ ಭೀತಿ ಉಂಟಾಗಿದೆ. ಪ್ರತಿ ಬಾರಿ ಕೂಡ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾದರೆ ಅದರ ಪರಿಣಾಮ ಆಗ್ತಾ ಇರುವುದು ಬೆಳಗಾವಿಗೆ. ಇದೀಗ ಪ್ರವಾಹ ಭೀತಿ ಉಂಟಾಗ್ತಾ ಇದ್ದು ಭಾರೀ ಮಳೆ ಹಿನ್ನೆಲೆ ಕೃಷ್ಣಾ ನದಿ ಹರಿವಿನಲ್ಲಿ ಭಾರೀ ಏರಿಕೆಯಾಗಿದೆ. ಚಿಕ್ಕೋಡಿ ಉಪವಿಭಾಗದ 8 ಸೇತುವೆಗಳು ಈಗಾಗಲೇ ಮುಳುಗಡೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ನಿಪ್ಪಾಣಿ ಚಿಕ್ಕೋಡಿ ತಾಲೂಕಿನ 8 ಸೇತುವೆಗಳು ಈಗಾಗಲೇ ಜಲಾವೃತವಾಗಿದೆ. ಕೃಷ್ಣಾ ನದಿಗೆ ಬರ್ತಾ ಇದೆ 95,000 ಕ್ಯೂಸೆಕ್ ನೀರು. ಸಂಜೆಯ ಹೊತ್ತಿಗೆ ಮತ್ತೆ ನೀರು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಸಾತಾರ ಜಿಲ್ಲೆಯ ಕೊಯ್ನಾ ಜಲಾಶಯದಿಂದ 67,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದ್ದು ರಾಧಾನಗರ ಜಲಾಶಯದಿಂದ 15,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗ್ತಿದೆ. ಯಾರು ಕೂಡ ನದಿಗೆ ಇಳಿಬಾರದು ಅಂತ ಹೇಳಿ ಜಿಲ್ಲಾಡಳಿತ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದೆ. ಜನ ಕೂಡ ತಮ್ಮ ಪ್ರಾಣವನ್ನ ತಾವೇ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ತಮ್ಮ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಹುಚ್ಚಾಟಗಳನ್ನ ಮಾಡೋದು ಅಥವಾ ಈ ನದಿಗೆ ಇಳಿಯುವಂತಹ ಕೆಲಸಗಳು, ಈಗ ನೀರಿದೆ ಅಂತ ಹೇಳಿ ಇಳಿಯುವಂತಹ ಕೆಲಸಗಳನ್ನ ಕೆಲವರು ಮಾಡ್ತಾರೆ. ಅದ್ಯಾವುದು ಕೂಡ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ಈಗಲೂ ಕೂಡ ಮಳೆ ಬರ್ತಾ ಇದೆಯಾ? ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ? ಜಿಲ್ಲಾಡಳಿತ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದೆ ಈಗಾಗಲೇ? ನವಿತಾ ಜೈನ್, ಬೆಳಗಾವಿ ಜಿಲ್ಲೆಯಾದ್ಯಂತಲೂ ಕೂಡ ಶನಿವಾರ ಸಂಜೆಯಿಂದ ಆರಂಭವಾದ ಮಳೆ ಇನ್ನೂ ಕೂಡ ನಿಂತಿಲ್ಲ. ಹೀಗಾಗಿ ಸಾಕಷ್ಟು ಅವಾಂತರಗಳು ಸದ್ಯ ಸೃಷ್ಟಿಯಾಗ್ತವೆ. ಯಾಕಂದ್ರೆ ಈ ಬಾರಿ ಪೂರ್ವ ಮುಂಗಾರದಿಂದ ಕೂಡ ಮಳೆಯ ಅಬ್ಬರ ಬೆಳಗಾವಿ ಜಿಲ್ಲೆಯಲ್ಲಿ ಮುಂದುವರೆದಿರ್ತಕ್ಕಂಥದ್ದು. ಸದ್ಯ ಈಗ ಕಳೆದ ಶನಿವಾರದಿಂದ ಕೂಡ ಎಡಬಿಡದೆ ಮಳೆ ಆಗ್ತಿರೋದ್ರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ. ಜಿಲ್ಲೆಯ 9 ತಾಲೂಕಿನಲ್ಲಿ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿತ್ತು. ಸದ್ಯ ಈಗ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದ ಸಂಗಮ್ ನಗರದಲ್ಲಿ ಮನೆಯೊಂದು ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ತಾಯಿ ಮಗ ಇಬ್ರು ಗಂಭೀರವಾಗಿ ಗಾಯಗೊಂಡು ಅವರಿಗೆ ಗೋಕಾಕ್ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಸದ್ಯ ಇಬ್ರು ಕೂಡ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿವೆ. ಮತ್ತೊಂದು ಕಡೆ ಘಟಪ್ರಭಾ ಜಲಾಶಯದಿಂದ ಸುಮಾರು 40,000 ಕ್ಯೂಸೆಕ್ ನೀರು ಇವತ್ತು ಹೊರಗಡೆ ಬರ್ತಾ ಇದೆ. ಹೀಗಾಗಿ ಗೋಕಾಕ್ ನಗರಕ್ಕೆ ಮತ್ತೊಮ್ಮೆ ಪ್ರವಾಹದ ಭೀತಿ ಇವತ್ತು ಆರಂಭವಾಗಿರ್ತಕ್ಕಂಥದ್ದು. ಅದೇ ರೀತಿ ನವಿಲು ತೀರ್ಥ ಜಲಾಶಯದಿಂದ ಕೂಡ 15,000 ಕ್ಯೂಸೆಕ್ ನೀರನ್ನ ಹೊರಗಡೆ ಬಿಡಲಾಗುತ್ತೆ. ಹೀಗಾಗಿ ಮುನವಳ್ಳಿ ಪಟ್ಟಣದ ಹಳೆ ಸೇತುವೆ ಸದ್ಯ ಮುಳುಗಡೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಗೋಕಾಕ್ ಕೇವಲ ರಾಮದುರ್ಗ ಅಷ್ಟೇ ಅಲ್ಲದೆ
ಗದಗ ಜಿಲ್ಲೆಯ ಕೆಲ ಗ್ರಾಮಗಳಿಗೂ ಕೂಡ ಈಗ ಪ್ರವಾಹದ ಆತಂಕ ಸೃಷ್ಟಿಯಾಗಿದೆ. ಇನ್ನು 2-3 ದಿನಗಳ ಕಾಲ ಇದೇ ರೀತಿ ಮಳೆ ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಏನು ಪ್ರವಾಹದ ಆತಂಕ ಶುರುವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಆಗ್ತಿರೋದ್ರಿಂದ ಕೃಷ್ಣಾ ನದಿಗೂ ಕೂಡ ನೀರಿನ ಹರಿವು ಹೆಚ್ಚಾಗಿರ್ತಕ್ಕಂಥದ್ದು. ಕೃಷ್ಣಾ ನದಿ ಭಾಗದಲ್ಲೂ ಕೂಡ ಈಗ ಏನು ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಒಟ್ಟಾರೆ ಈಗ ಬೆಳಗಾವಿ ಜಿಲ್ಲೆಯ 10ಕ್ಕೂ ಹೆಚ್ಚು ಬ್ರಿಡ್ಜ್ಗಳು ಸದ್ಯ ಮುಳುಗಡೆಗೊಂಡಿರ್ತಕ್ಕಂಥದ್ದು. ಮಳೆ ಇದೇ ರೀತಿ ಮುಂದುವರೆದ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಸೃಷ್ಟಿಯಾಗುವ ಆತಂಕ ಈಗ ಆರಂಭವಾಗಿದೆ. ನವಿತಾ ಜನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ.